ಕೃಷ್ಣ ಪ್ರಸಾದ್ ಅಂತೇಳಿ ಮುದ್ಯ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಆಹಾರ ಸಮಿತಿಯ ಸಂಚಾಲಕ ಆಗಿದ್ದೇನೆ. ನಮ್ಮದು ಇದು ಉಗ್ರಾಣ ಅಂದರೆ ಪಾಕಶಾಲೆಯ ಉಗ್ರಾಣ. ಇದು ನಾವು ದಿನಸಿ ಐಟಮ್ಗಳು ಹೀಗಿರುವುದನ್ನು ಏನು ನಾವು ಪರ್ಚೇಸ್ ಮಾಡಿ ತರ್ತೇವೆ ಅದನ್ನೆಲ್ಲ ಅದು ಇಲ್ಲಿಯ ಉಗ್ರಾಣ. ಆಮೇಲೆ ಹೊರೆಕಾಣಿಕೆಯ ಉಗ್ರಾಣ ಇದೆಲ್ಲ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿದೆ. ಹಾಗೆ ನಾವು ಒಟ್ಟು ಒಂದು 20,000 to 25,000 ಜನದ ನಿರೀಕ್ಷೆ ನಮ್ಮದಿದೆ. ಒಟ್ಟು 7 ತಾರೀಕಿಂದ 12 ತಾರೀಕಿನವರೆಗೆ ಊಟ ಬೆಳಿಗ್ಗೆ 7:30 to 11:30ವರೆಗೆ ತಿಂಡಿ ಉಪಹಾರದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮಧ್ಯಾಹ್ನ 12 ಗಂಟೆಯಿಂದ ಊಟ, ಸಂಜೆ ಪುನಃ ಒಂದು ಉಪಹಾರ, ಚಹಾ ಕಾಫಿ ಈ ರೀತಿಯಲ್ಲಿ, ರಾತ್ರಿ ಊಟ ಹೀಗೆ ನಡೀತಾ ಇದೆ. ಆಮೇಲೆ ಒಂದು 10-10:30 ಗಂಟೆಯಿಂದ ಪಾನೀಯ, ಒಂದೊಂದು ದಿವಸ ಒಂದೊಂದು ರೀತಿ. ಇದು ಬಿರಿಂಡ ಜ್ಯೂಸು, ಆಮೇಲೆ ಬೊಂಡ ಜ್ಯೂಸು, ಇವತ್ತು ಎಳ್ಳು ಜ್ಯೂಸ್ ಮಾಡಿದ್ದೇವೆ. ಹೀಗೆಲ್ಲ ಒಂದೊಂದು ದಿವಸ ಒಂದೊಂದು ಐಟಮ್ ಮಾಡ್ತಾ ಇದ್ದೇವೆ. ಈಗ ಉಗ್ರಾಣ ಮತ್ತು ಹೊರೆಕಾಣಿಕೆಗೆ ಏನು ವ್ಯತ್ಯಾಸ? ಅಲ್ಲಿ ಸಹ ಅಷ್ಟು ಇದು ಥಿಂಗ್ಸ್ ಬಂದಿದೆ, ಇಲ್ಲಿ ಸಹ ಇಷ್ಟು ಉಂಟು. ಅದು ಈಗ ಇದು ಇಲ್ಲಿಯ ಉಗ್ರಾಣದಲ್ಲಿ ನಾವು ಎಲ್ಲ ಪರ್ಚೇಸ್ ಮಾಡಿದಂಥ ಸಾಮಾನುಗಳು. ಈಗ ಉದಾಹರಣೆಗೆ ಹೊರೆಕಾಣಿಕೆಯಲ್ಲಿ ಅಕ್ಕಿ, ಬೆಲ್ಲ, ಬೇಳೆಗಳು, ತರಕಾರಿ, ತೆಂಗಿನಕಾಯಿ, ಎಳ್ನೀರು ಈ ರೀತಿಯಲ್ಲಿ ಬರ್ತದೆ. ಉಳಿದಂತೆ ನಮಗೆ ಉಳಿದ ಏನು ದಿನಸಿ ಐಟಮ್ಗಳನ್ನೆಲ್ಲ ನಾವು ಅಂಗಡಿಯಿಂದ ಖರೀದಿಸ್ತೇವೆ, ಪರ್ಚೇಸ್ ಮಾಡ್ತೇವೆ. ಆ ಪರ್ಚೇಸ್ ಮಾಡಿದಂಥ ಎಲ್ಲ ಸಾಮಗ್ರಿಗಳು ಇಲ್ಲಿ ಉಗ್ರಾಣದಲ್ಲಿದೆ. ಅಲ್ಲಿ ಹೊರೆಕಾಣಿಕೆಯದ್ದು ತರಕಾರಿ ಎಲ್ಲ ನಾವು ಅಲ್ಲಿಂದ ನಮ್ಮ ಆ ಒಂದೊಂದು ದಿವಸದ ಅಗತ್ಯಕ್ಕೆ ತಕ್ಕಂತೆ ಅಲ್ಲಿ ನಾವು ನೋಡಿಕೊಂಡು ತಗೊಳ್ತೇವೆ. ಬೇಗ ಇದು ಏನು ಫ್ರೆಶ್ ತರಕಾರಿಗಳು ಏನಿರ್ತದೆ ಅದನ್ನು ಬೇಗ ಉಪಯೋಗಿಸ್ತೇವೆ. ಒಂದಷ್ಟು ದಿವಸ ಇಡುವ ಹಾಗಿರುವುದನ್ನು ಸ್ವಲ್ಪ ಮತ್ತೆ ಹೊಂದಿಸಿಕೊಂಡು ಬೇಕಾದಾಗೆ ಮಾಡ್ತೇವೆ. ಹೊರೆಕಾಣಿಕೆಯಲ್ಲಿ ಬಾರದ ವಸ್ತುವನ್ನು ಇಲ್ಲಿ ತಗೊಂಡು ಇಲ್ಲಿ ಸ್ಟೋರ್ ಮಾಡಿ ಹೌದು ಈ 7 ತಾರೀಕಿಂದ 12 ತಾರೀಕಿನವರೆಗೆ ನಡೆಯುವ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಬನ್ನಿ, ಯಶಸ್ವಿಗೊಳಿಸಿ ಅಂತ ಎಲ್ಲರಲ್ಲಿಯೂ ಕೇಳಿಕೊಳ್ತೇನೆ.